ಚಿತ್ತಾಪುರದಲ್ಲಿ ಏನು ಪರೇಡ್ ಫೈಟ್ ತಾರಕಕ್ಕೇರಿತ್ತು. ಇದೀಗ ಕೋರ್ಟ್ ಸೂಚನೆ ಮೇರೆಗೆ ಜಿಲ್ಲಾಡಳಿತ ಶಾಂತಿ ಸಭೆಯನ್ನ ಕರೆದಿದೆ. 11:30 ಅಷ್ಟೊತ್ತಿಗೆ ಶಾಂತಿ ಸಭೆಯನ್ನ ಕರೆಯಲಾಗಿದೆ. ಇದರಲ್ಲಿ ಸುಮಾರು 10 ಸಂಘಟನೆಗಳು ಭಾಗಿಯಾಗ್ತಾ ಇದ್ದಾವೆ. ಭಾಗಿಯಾಗಿ ಅಂತ ನೋಟಿಸ್ ಕೊಡಲಾಗಿದೆ 10 ಸಂಘಟನೆಗಳಿಗೆ. ಒಂದೊಂದು ಸಂಘಟನೆಯಿಂದ 3 ಜನ ಬಂದು ಭಾಗಿಯಾಗಿ ಅಂತ ಹೇಳಲಾಗಿದೆ. ಡಿಸಿ ಕಚೇರಿಯಲ್ಲಿ ಇವತ್ತು ಶಾಂತಿ ಸಭೆ 11:15ಕ್ಕೆ ನಡೆಯಲಿದೆ. 10 ಸಂಘಟನೆಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಸೇರಿದಂತೆ 10 ಸಂಘಟನೆಗಳಿಗೆ ನೋಟಿಸ್ ಕೊಡಲಾಗಿದೆ. ಪ್ರತಿ ಸಂಘಟನೆಯಿಂದ 3 ಜನ ಬಂದು ಹಾಜರಾಗಿ ಜೊತೆಗೆ ಸಭೆಯಲ್ಲಿ ಲಿಖಿತ ಹೇಳಿಕೆಯನ್ನು ದಾಖಲಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಲಿದೆಯಂತೆ. ಏನಾಗುತ್ತೆ ಹಾಗಾದ್ರೆ ಇವತ್ತಿನ ಶಾಂತಿ ಸಭೆಯಲ್ಲಿ? ಸಮನ್ವಯ ಮೂಡುತ್ತಾ? ಕಲಬುರಗಿಯಲ್ಲಿ ಪಥಸಂಚಲನದ ಫೈಟ್ ಏನಿದೆ ಅದು ಒಂದು ರೀತಿಯಲ್ಲಿ ಸುಖಾಂತ್ಯಗೊಳ್ಳುತ್ತಾ ಅಥವಾ ಇನ್ನೇನಾದರೂ ಮತ್ತಷ್ಟು ತಾರಕಕ್ಕೇರುತ್ತಾ ಕಾದು ನೋಡಬೇಕಾಗಿದೆ. ಇವತ್ತಿನ ಶಾಂತಿ ಸಭೆ ಏನಾಗುತ್ತೆ ಅನ್ನೋದ್ರ ಮೇಲೆ ಹಲವು ವಿಚಾರಗಳು ನಿರ್ಧರಿತವಾಗುತ್ತೆ. ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನವನ್ನ ನಡೆಸಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದ ಸೃಷ್ಟಿಯಾಗಿತ್ತು. ಭೀಮ್ ಆರ್ಮಿ ಅವರು ಮತ್ತು ಇನ್ನೂ ಹಲವು ಸಂಘಟನೆಗಳು ತಮಗೂ ಕೂಡ ಅವತ್ತೇ ಬೇಕು ಪರ್ಮಿಷನ್ ಅಂತ ಈಗ ಎರಡು ಸಾರಿ ಪ್ರಯತ್ನ ಪಟ್ಟರು ಕೂಡ ಆ 2 ದಿನ ಅವತ್ತೇ ಬೇಕು ಪರ್ಮಿಷನ್ ಅಂತ ಕೋರ್ಟ್ ಮೊರೆ ಹೋಗಿದ್ದದ್ದು. ಆಲ್ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಏನೆಲ್ಲ ಆಗ್ಬೋದು ಇವತ್ತು ಶಾಂತಿ ಸಭೆಯಲ್ಲಿ? ಸಂಘಟನೆಗಳು ಆರ್ಎಸ್ಎಸ್ ಸೇರಿದಂತೆ ಎಲ್ಲ ಸಂಘಟನೆಗಳ ಪ್ರತಿನಿಧಿಗಳು ಬರ್ತಾರಾ? ಏನೆಲ್ಲ ಆಗ್ಬಹುದು? ಶ್ರೀಲಕ್ಷ್ಮಿ, ಏನು ಕಲಬುರಗಿಯ ಚಿತ್ತಾಪುರದಲ್ಲಿ ಏನೋ ಒಂದು RSSನ ಪಥಸಂಚಲನಕ್ಕೆ ಅನುಮತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಹೈಕೋರ್ಟ್ ಏನು ಶಾಂತಿ ಸಭೆ ನಡೆಸುವಂತೆ ಕಲಬುರಗಿ ಜಿಲ್ಲಾಧಿಕಾರಿಗೆ ಸೂಚನೆಯನ್ನು ಕೊಟ್ಟಿತ್ತು. ಈ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ 11:30 ಗಂಟೆಗೆ ಅಂತಂದ್ರೆ RSS ಮತ್ತು ಭೀಮ್ ಆರ್ಮಿ ಸೇರಿದಂತೆ 10ಕ್ಕೂ ಅಧಿಕ ಸಂಘಟನೆಗಳನ್ನ ಈಗಾಗಲೇ ಆಹ್ವಾನವನ್ನು ಕೊಟ್ಟಿರುವಂತಂದ್ರೆ ಈ ಒಂದು ಶಾಂತಿ ಸಭೆಯಲ್ಲಿ ಭಾಗಿಯಾಗಬೇಕು ಅಂತೇಳಿ ಇವರಿಗೆ ಆಹ್ವಾನವನ್ನು ಕೊಡುವಂತ ಕೆಲಸ ಕೂಡ ಆಗಿರುವಂತದ್ದು. ಅಂದ್ರೆ 11 ಗಂಟೆಗೆ SP ಅಡ್ಡೂರು ಶ್ರೀನಿವಾಸಲು ಮತ್ತು DC ಫೌಜಿಯಾ ತುರ್ನುಮ್ ನೇತೃತ್ವದಲ್ಲಿ ಈ ಒಂದು ಸಭೆ ಆರಂಭಗೊಳ್ಳುತ್ತೆ. ಅಂದ್ರೆ ಈ ಒಂದು ಸಭೆಯಲ್ಲಿ ಏನು RSSಗೆ ಅನುಮತಿ ಕೊಡಬೇಕು ಅನ್ನುವಂತ ಒಂದು ವಿಚಾರವಾಗಿ ಶಾಂತಿ ಸಭೆಯನ್ನು ನಡೆಯುತ್ತೆ. 10 ಸಂಘಟನೆಗಳ ನೇತೃತ್ವ 10 ಸಂಘಟನೆಗಳ ಸಮ್ಮುಖದಲ್ಲಿ ಈ ಒಂದು ಶಾಂತಿ ಸಭೆಯನ್ನು ನಡೆಯುತ್ತೆ. ಈ ಒಂದು ಶಾಂತಿ ಸಭೆಯಲ್ಲಿ ಸಾಕಷ್ಟು ಈಗಾಗಲೇ ಗೊಂದಲಗಳು ಇರುವಂತದ್ದು. ಯಾಕಂದ್ರೆ RSSಗೆ ಅನುಮತಿ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಭೀಮ್ ಆರ್ಮಿ ಕೂಡ ಈಗಾಗಲೇ ಸಾಕಷ್ಟು ಪಟ್ಟನ್ನ ಹಿಡಿದಿರುವಂತಂದ್ರೆ RSSಗೆ ನೋಂದಣಿ ಇದ್ರೆ ಮಾತ್ರ ಈ ಒಂದು ಅನುಮತಿಯನ್ನು ಕೊಡಬೇಕು ಅಂತ ಈ ಒಂದು ಪಟ್ಟನ್ನ ಹಿಡಿದಿರುವಂತದ್ದು. ಮತ್ತೊಂದು ಕಡೆಗೆ RSS ಪಥಸಂಚಲನಕ್ಕೆ ಅನುಮತಿ ಬೇಕು ಅಂತ RSSನವರು ಕೂಡ ಪಟ್ಟನ್ನ ಹಿಡಿದಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಶಾಂತಿ ಸಭೆ ನಡೆಯುತ್ತೆ. ಈ ಒಂದು ಶಾಂತಿ ಸಭೆಯಲ್ಲಿ ಸಾಕಷ್ಟು ಈಗಾಗಲೇ ಶಾಂತಿ ಸಭೆ ಮೇಲೆ ಸಾಕಷ್ಟು ಕುತೂಹಲ ಕೂಡ ಮೂಡಿರುವಂಥದ್ದು. ಯಾಕಂದ್ರೆ ಈ ಒಂದು ಶಾಂತಿ ಸಭೆಯಲ್ಲಿ ಈ ಒಂದು ಸಂಘಟನೆಗಳಿಗೆ ಅನುಮತಿಯನ್ನು ಕೊಡಬೇಕು ಅನ್ನುವಂಥದ್ದು. ಅಂದ್ರೆ ಈ ಒಂದು ಶಾಂತಿ ಸಭೆಯಲ್ಲಿ ಆ ಸಂಘಟನೆಗಳ ಲಿಖಿತ ವರದಿ ಮತ್ತು ಜಿಲ್ಲಾಧಿಕಾರಿ ಮತ್ತು ಅವರ ನಿರ್ಧಾರವನ್ನು ಎರಡನ್ನು ಸೇರಿಸಿ ಸುಮಾರು ಅಂದ್ರೆ ಅಕ್ಟೋಬರ್ 30ರಂದು ಕೋರ್ಟ್ಗೆ ಕಲಬುರಗಿ ಜಿಲ್ಲಾಧಿಕಾರಿ ಈ ಒಂದು ವರದಿಯನ್ನು ಸಲ್ಲಿಕೆ ಮಾಡಬೇಕು. ಆ ಬಳಿಕ ಇವರಿಗೆ ಅಲ್ಲಿ ಒಂದು ಪರ್ಮಿಷನ್ ಸಿಗುತ್ತೆ. ಮತ್ತೊಂದು ಕಡೆಗೆ ಅಂತಂದ್ರೆ ಈ ಒಂದು RSSನವರಿಗೆ ಅನುಮತಿ ಕೊಡಬೇಡಿ ಅನ್ನೋದಕ್ಕೆ ಪಟ್ಟು ಹಿಡಿಯೋದಕ್ಕೂ ಕೂಡ ಉಳಿದ ಸಂಘಟನೆಗಳು ಕೂಡ ಆ ಪಟ್ಟನ್ನು ಹಿಡಿದಿರುವಂಥದ್ದು. ಅಂದ್ರೆ ಏನಂತಂದ್ರೆ ಈ ಒಂದು ಸಂಘಟನೆ ನೋಂದಣಿ ಇದ್ರೆ ಮಾತ್ರ ಅವರಿಗೆ ಅನುಮತಿಯನ್ನು ಕೊಡಬೇಕು, ಇಲ್ಲದಿದ್ರೆ ಅವರಿಗೆ ಅನುಮತಿ ಕೊಡಬಾರ್ದು ಅಂತೇಳಿ ಈ ಒಂದು ಭೀಮ್ ಆರ್ಮಿ ಅವರು ಕೂಡ ಅನುಮತಿ ಈಗ ಒಂದು ಇದನ್ನೊಂದು ಮಾಡ್ತಾ ಇರುವಂಥದ್ದು. ಸಾಕಷ್ಟು ಅಂತಂದ್ರೆ ಸದ್ಯ ಈ ಒಂದು ಏನು ಶಾಂತಿ ಸಭೆ ಇದೆ, ಈ ಶಾಂತಿ ಸಭೆ ಮೇಲೆ ಸಾಕಷ್ಟು ಈಗಾಗಲೇ ಕುತೂಹಲ ಕೂಡ ಮೂಡ್ತಾ ಇರುವಂಥದ್ದು. ಯಾಕಂತಂದ್ರೆ ಈ ಒಂದು ಶಾಂತಿ ಸಭೆಯಲ್ಲಿ ಅಶಾಂತಿ ಆಗುವಂಥ ಸಾಧ್ಯತೆಗಳು ಇರುವಂಥದ್ದು. ಎಲ್ಲ ಒಂದು 10 ಸಂಘಟನೆಯ ಪ್ರಮುಖರೇನು ಬರ್ತಾರೆ, ಈ ಒಂದು ಪ್ರಮುಖರಲ್ಲಿ ಶಾಂತಿ ಮೂಡದೇ ಇದ್ರೆ ಇಲ್ಲಿ ಅಶಾಂತಿ ಅಂತ ಆಗುವಂಥ ಸಾಧ್ಯತೆ ಇರುವ ಹಿನ್ನೆಲೆಯೂ ಆ ಕಲಬುರಗಿ ಸವಾಲಾಗಿರುವಂಥದ್ದು. ಅಂದ್ರೆ ಈ ಒಂದು ಸವಾಲನ್ನು ಯಾವ ರೀತಿ ಎದುರಿಸ್ತಾರೆ ಅನ್ನೋದು ಕೂಡ ಸಾಕಷ್ಟು ಆ ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಭ್ರಷ್ಟ ಅಧಿಕಾರಿಗೆ ಗೇಟ್ ಪಾಸ್ ಕೊಡುವಂತ ಕೆಲಸ ಆಗಿದೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಫಲಶ್ರುತಿ. ಭ್ರಷ್ಟ ಅಧಿಕಾರಿ ಯಾವ ರೀತಿಯಾಗಿ ಭ್ರಷ್ಟವನ್ನ ಮಾಡ್ತಾ ಇದ್ರು ಅಂತೇಳಿ ತೋರಿಸಿದ್ದು ರಿಪಬ್ಲಿಕ್ ಕನ್ನಡ. ಆದಿಜಾಂಬವ ನಿಗಮ ಮಂಡಳಿಯ MD ರಾಜಶೇಖರ್ ಸಸ್ಪೆಂಡ್ ಆಗಿದ್ದಾರೆ. ಫಲಾನುಭವಿಗಳಿಂದ ಹಣ ವರ್ಗಾವಣೆ ಹಾಗೂ ಭ್ರಷ್ಟಾಚಾರ ಸಾಬೀತಾದಂತ ಹಿನ್ನೆಲೆಯಲ್ಲಿ ಅಮಾನತು ಮಾಡಿ ಆದಿಜಾಂಬವ ನಿಗಮದ MD ಆದೇಶವನ್ನ ಹೊರಡಿಸಿದ್ದಾರೆ. ಮುಂದಿನ ಆದೇಶದವರೆಗೆ ರಾಜಶೇಖರ್ ಅಮಾನತು. MD ಆದೇಶವನ್ನ ಹೊರಡಿಸಿದ್ದಾರೆ. ಆದಿಜಾಂಬವ ನಿಗಮ ಮಂಡಳಿಯ MD
ರಾಜಶೇಖರ್ ಅವರನ್ನ ಅಮಾನತು ಮಾಡಿ ಮುಂದಿನ ಆದೇಶದವರೆಗೂ ಕೂಡ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ನೋಡಿ, ಭ್ರಷ್ಟ ಅಧಿಕಾರಿಗಳು ಯಾವ ರೀತಿಯಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ರು. ಇದೇ ಅಧಿಕಾರಿ ರಾಜಶೇಖರ್ ಈ ಸುದ್ದಿಯನ್ನ ಬಿತ್ತರಿಸಿದ್ದು ರಿಪಬ್ಲಿಕ್ ಕನ್ನಡ. ತಕ್ಷಣ ಎಚ್ಚೆತ್ತುಕೊಂಡಂತಹ ನಿಗಮದ MD ಮಂಜುನಾಥ್ ಅವರು ರಾಜಶೇಖರ್ನನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಆ ಮೂಲಕ ಭ್ರಷ್ಟ ಅಧಿಕಾರಿಗಳಿಗೆ ಗೇಟ್ ಪಾಸ್ ಕೊಡುವ ಕೆಲಸ ಆಗಿದೆ. ಚಿತ್ತಾಪುರದಲ್ಲಿ ಏನು ಪರೇಡ್ ಫೈಟ್ ತಾರಕಕ್ಕೇರಿತ್ತು. ಇದೀಗ ಕೋರ್ಟ್ ಸೂಚನೆ ಮೇರೆಗೆ ಜಿಲ್ಲಾಡಳಿತ ಶಾಂತಿ ಸಭೆಯನ್ನ ಕರೆದಿದೆ. 11:30 ಅಷ್ಟೊತ್ತಿಗೆ ಶಾಂತಿ ಸಭೆಯನ್ನ ಕರೆಯಲಾಗಿದೆ. ಇದರಲ್ಲಿ ಸುಮಾರು 10 ಸಂಘಟನೆಗಳು ಭಾಗಿಯಾಗ್ತಾ ಇದ್ದಾವೆ. ಭಾಗಿಯಾಗಿ ಅಂತ ನೋಟಿಸ್ ಕೊಡಲಾಗಿದೆ 10 ಸಂಘಟನೆಗಳಿಗೆ. ಒಂದೊಂದು ಸಂಘಟನೆಯಿಂದ 3 ಜನ ಬಂದು ಭಾಗಿಯಾಗಿ ಅಂತ ಹೇಳಲಾಗಿದೆ. ಡಿಸಿ ಕಚೇರಿಯಲ್ಲಿ ಇವತ್ತು ಶಾಂತಿ ಸಭೆ 11:15ಕ್ಕೆ ನಡೆಯಲಿದೆ. 10 ಸಂಘಟನೆಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. RSS ಸೇರಿದಂತೆ 10 ಸಂಘಟನೆಗಳಿಗೆ ನೋಟಿಸ್ ಕೊಡಲಾಗಿದೆ. ಪ್ರತಿ ಸಂಘಟನೆಯಿಂದ 3 ಜನ ಬಂದು ಹಾಜರಾಗಿ ಜೊತೆಗೆ ಸಭೆಯಲ್ಲಿ ಲಿಖಿತ ಹೇಳಿಕೆಯನ್ನು ದಾಖಲಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ SP ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಲಿದೆಯಂತೆ. ಏನಾಗುತ್ತೆ ಹಾಗಾದ್ರೆ ಇವತ್ತಿನ ಶಾಂತಿ ಸಭೆಯಲ್ಲಿ ಸಮನ್ವಯ ಮೂಡುತ್ತಾ? ಕಲಬುರಗಿಯಲ್ಲಿ ಪಥಸಂಚಲನದ ಫೈಟ್ ಏನಿದೆ ಅದು ಒಂದು ರೀತಿಯಲ್ಲಿ ಸುಖಾಂತ್ಯಗೊಳ್ಳುತ್ತಾ ಅಥವಾ ಇನ್ನೇನಾದರೂ ಮತ್ತಷ್ಟು ತಾರಕಕ್ಕೇರುತ್ತಾ ಕಾದು ನೋಡಬೇಕಾಗಿದೆ. ಇವತ್ತಿನ ಶಾಂತಿ ಸಭೆ ಏನಾಗುತ್ತೆ ಅನ್ನೋದ್ರ ಮೇಲೆ ಹಲವು ವಿಚಾರಗಳು ನಿರ್ಧರಿತವಾಗುತ್ತೆ. ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರದಲ್ಲಿ RSS ಪಥಸಂಚಲನವನ್ನ ನಡೆಸಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದ ಸೃಷ್ಟಿಯಾಗಿತ್ತು. ಭೀಮ್ ಆರ್ಮಿ ಅವರು ಮತ್ತು ಇನ್ನು ಹಲವು ಸಂಘಟನೆಗಳು ತಮಗೂ ಕೂಡ ಅವತ್ತೇ ಬೇಕು ಪರ್ಮಿಷನ್ ಅಂತ ಈಗ ಎರಡು ಸಾರಿ ಪ್ರಯತ್ನ ಪಟ್ಟರು ಕೂಡ ಆ 2 ದಿನ ಅವತ್ತೇ ಬೇಕು ಪರ್ಮಿಷನ್ ಅಂತ ಕೋರ್ಟ್ ಮೊರೆ ಹೋಗಿದ್ದದ್ದು. ಆಲ್ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಏನೆಲ್ಲ ಆಗ್ಬೋದು ಇವತ್ತು ಶಾಂತಿ ಸಭೆಯಲ್ಲಿ? ಸಂಘಟನೆಗಳು RSS ಸೇರಿದಂತೆ ಎಲ್ಲ ಸಂಘಟನೆಗಳ ಪ್ರತಿನಿಧಿಗಳು ಬರ್ತಾರಾ? ಏನೆಲ್ಲ ಆಗ್ಬಹುದು? ಶ್ರೀಲಕ್ಷ್ಮಿ ಏನೋ ಕಲಬುರಗಿಯ ಚಿತ್ತಾಪುರದಲ್ಲಿ ಏನೋ ಒಂದು RSSನ ಪಥಸಂಚಲನಕ್ಕೆ ಅನುಮತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಹೈಕೋರ್ಟ್ ಶಾಂತಿ ಸಭೆ ನಡೆಸುವಂತೆ ಕಲಬುರಗಿ ಜಿಲ್ಲಾಧಿಕಾರಿಗೆ ಸೂಚನೆಯನ್ನು ಕೊಟ್ಟಿತ್ತು. ಈ ನಿಟ್ಟಿನಲ್ಲಿ ಇವತ್ತು